ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟ್ 1909, ಕನ್ನಡದಲ್ಲಿ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕ ಕಾಯ್ದೆ 1999. ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಕಾಯ್ದೆ ಜಾರಿಗೆ ಬಂದದ್ದು 4/10/2000ದಿಂದ. ಕಾಯ್ದೆ ಅಂದ ಮೇಲೆ ಕೆಲವು ರೂಲ್ಸನ್ನು ಸರ್ಕಾರ ಹೊರಡಿಸುತ್ತೆ. ಆ ರೂಲ್ಸು ಜಾರಿಗೆ ಬಂದದ್ದು 24/10/2000ದಿಂದ. ಸೊ ಈ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟ್ ಉದ್ದಕ್ಕೆ ಇದೆ ಹೇಳಲಿಕ್ಕೆ. ಶಾರ್ಟಾಗಿ ಆಫೀಸ್ನಲ್ಲಿ ಬಳಕೆ KTPP ಆ್ಯಕ್ಟ್ ಅಂತ ಸಿಂಪಲ್ಲಾಗಿ ರೈಟ್. KTPP ಆ್ಯಕ್ಟ್ನಲ್ಲಿ 27 ಸೆಕ್ಷನ್ಸ್ ಇದ್ದಾವೆ, ರೂಲ್ಸು 29 ಇದ್ದಾವೆ. ರೂಲ್ಸ್ ಅಂದರೆ ನಿಯಮಗಳು. ರೈಟ್. ಈ ಕಾಯ್ದೆ ನಿಯಮಗಳು ಟೆಂಡರ್ಗಳನ್ನು ಆಹ್ವಾನಿಸುವ ಮತ್ತು ಅವುಗಳನ್ನು ಮೌಲ್ಯಮಾಪನ ಮಾಡಿ ಖರೀದಿ ಮತ್ತು ಕಾಮಗಾರಿ ನಿರ್ವಹಿಸುವುದಕ್ಕೆ ಸಂಬಂಧ. KTPP ಕಾಯ್ದೆ ಅಂತಂದರೆ ಟೆಂಡರ್ಗೆ ಸಂಬಂಧಪಟ್ಟಂಥದ್ದು. ಟೆಂಡರ್ಗಳನ್ನು ಇನ್ವೈಟ್ ಮಾಡೋದು ಹೇಗೆ, ಅವುಗಳನ್ನು ಮೌಲ್ಯಮಾಪನ ಮಾಡೋದು ಹೇಗೆ ಅನ್ನುವುದೇ ಈ KTPP ಕಾಯ್ದೆ. KTPP ಕಾಯ್ದೆ ಅಂತಂದರೆ ಟೆಂಡರ್ ಅನ್ನೋದು ತಕ್ಷಣ ನೆನಪಿಗೆ ಬರಬೇಕು. ರೈಟ್. ಈ ಕಾಯ್ದೆಯ ಮೂಲ ಉದ್ದೇಶಗಳು ಈ ಕೆಳಕಂಡಂತೆ ಇರ್ತವೆ. ಈ ಕಾಯ್ದೆ ತರಬೇಕು 1999ರಲ್ಲಿ ಅಂತಂದರೆ ಮೂಲ ಉದ್ದೇಶಗಳು ಸರ್ಕಾರದ್ದು ಏನು ಆಗಿದ್ದವು ಅಂತಂದರೆ, ಸಾರ್ವಜನಿಕ ಸೇವೆಗಳಿಗೆ ಅಗತ್ಯ ವಸ್ತುಗಳನ್ನು, ಸೇವೆಗಳನ್ನು, ಕಾಮಗಾರಿಗಳನ್ನು, ಸಲಹಾ ಸೇವೆಗಳನ್ನು ಪಾರದರ್ಶಕ ರೀತಿಯಲ್ಲಿ ಪಡೆಯುವುದು. ಸೊ ನಮ್ಮ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಆಗಲಿ ವಸ್ತುಗಳನ್ನು ಖರೀದಿ ಮಾಡ್ತಾ ಇರ್ತೇವೆ, ಕಾಮಗಾರಿಗಳು ಕೈ ಎತ್ಕೋಬೇಕಾಗತ್ತೆ ಮತ್ತು ಸಲಹೆ ಅಂತಂದರೆ ಕನ್ಸಲ್ಟೆನ್ಸಿ ಸರ್ವಿಸಸ್ಸೂ ಸಹ ಬೇಕಾಗುತ್ತೆ. ಇವು ಎಲ್ಲವನ್ನೂ ನಾವು ಪಡಿಬೇಕು ಅಂತಂದರೆ ಟೆಂಡರ್ ಬಹಳ ಮುಖ್ಯ. ಈ ಟೆಂಡರ್ ಅನ್ನೋದರಲ್ಲಿ ಪಾರದರ್ಶಕ ಅಂತ ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನೋ ಪದವನ್ನು ಬಳಕೆ ಮಾಡಿದ್ದಾರೆ. ಟ್ರಾನ್ಸ್ಪರೆನ್ಸಿ ಅಂತಂದ್ರೇನು? ನಿಯಮಬದ್ಧವಾಗಿ ಅಂತ. ಅಂದರೆ ಟೆಂಡರ್ ವಿಷಯದಲ್ಲಿ ನಿಯಮ ಬಾಹಿರವಾಗಿ ಏನೂ ನಡೆಯೋದಿಲ್ಲ ಅಂತ ಅಷ್ಟೇ. ಅದು ಟ್ರಾನ್ಸ್ಪರೆನ್ಸಿ ಅನ್ನೋದು ಬಹಳ ಮುಖ್ಯವಾದಂಥದ್ದು ಈ ಕಾಯ್ದೆಯಲ್ಲಿ. ಟೆಂಡರ್ ವಿಷಯದಲ್ಲಿ ಸಂಪೂರ್ಣ ನಿಯಮಬದ್ಧವಾಗಿ ನಿರ್ವಹಣೆ ಮಾಡಲಾಗ್ತಾ ಇದೆ ಅಂತ. ಈ ಸೇವೆಗಳನ್ನು ನಿಯಮಿತ ಸಮಯದೊಳಗೆ ಪಡೆಯುವುದು ಟೆಂಡರ್ ಮೂಲಕ. ಈ ಸೇವೆಗಳನ್ನು ಅಂತಂದರೆ ವಸ್ತುಗಳ ಖರೀದಿ, ಕಾಮಗಾರಿ ನಿರ್ವಹಣೆ, ಸಲಹಾ ಸೇವೆಗಳನ್ನು ನಿಯಮಿತ ಸಮಯದೊಳಗೆ ಪಡೆಯುವುದು. ಮೊದಲು ನಿಯಮಿತ ಸಮಯ ಇರಲಿಲ್ಲ, ಬಹಳ ವಿಳಂಬಗಳಾಗ್ತಾ ಇದ್ದು, ಈಗ ಕಾಯ್ದೆಯ ಮೂಲ ಉದ್ದೇಶ ಈ ಸೇವೆಗಳನ್ನು ಸರ್ಕಾರಕ್ಕೆ ನಿಗದಿತ ಸಮಯದ ಒಳಗಡೆ ಪಡೆಯುವುದು. ರೈಟ್. ಪಾರದರ್ಶಕವಾಗಿ ಸ್ವಲ್ಪ ಈಗಲೇ ತಾನೇ ಹೇಳಿದೆ, ನಿಯಮಬದ್ಧವಾಗಿಯೇ ಎಲ್ಲವೂ ನಡೆಯುತ್ತೆ. ಇದರಲ್ಲಿ ಟೆಂಡರ್ ವಿಷಯದಲ್ಲಿ ವಂಚನೆ, ಮೋಸ ಅನ್ನೋದು ಇರೋದಿಲ್ಲ ಅನ್ನುವುದೇ ಟ್ರಾನ್ಸ್ಪರೆನ್ಸಿ ಅನ್ನುವ ಪದದ ನಿಜವಾದ ಅರ್ಥ. ಅಂದರೆ ನಿಯಮಬದ್ಧವಾಗಿ ಮಾಡ್ತೆ ಮತ್ತು ಸ್ಪರ್ಧಾತ್ಮಕವಾಗಿ ಮಾಡಿ. ಟೆಂಡರು ಅಥವಾ ಕೊಟೇಶನ್ ಅಂತ ಇತ್ತು ಮೊದಲು, ಇರ್ಬಿಡಿ ಈಗಲೂ ಇದೆ. ಟೆಂಡರ್ಗಳನ್ನು ವಿಶೇಷವಾಗಿ ಕರೆದಾಗ ಸ್ಪರ್ಧೆ ಏರ್ಪಡೋದು. ಸಾಕಷ್ಟು ಜನ ಈ ಟೆಂಡರ್ನಲ್ಲಿ ಭಾಗವಹಿಸ್ತಾರೆ ಅಂತಂದಾಗ ಒಬ್ಬರಿಗಿಂತ ಒಬ್ಬರು ರೇಟ್ಸು ಕಡಿಮೆ ಹಾಕ್ತಾರೆ. ಹಾಗಾಗಿ ಸರ್ಕಾರಕ್ಕೆ ಕಡಿಮೆ ದರದಲ್ಲಿ ದೊರೆಯುತ್ತೆ ಅಂತಂದರೆ ಸ್ಪರ್ಧೆ ಏರ್ಪಡುತ್ತೆ. ಸರ್ಕಾರಿ ಕಚೇರಿಗಳಿಗೆ ವಸ್ತುಗಳನ್ನು, ಸೇವೆಗಳನ್ನು ಪಡೆದು ಮಿತವ್ಯಯವನ್ನು ಹೆಚ್ಚು ಜನ ಟೆಂಡರ್ನಲ್ಲಿ ಭಾಗವಹಿಸ್ತಾರೆ, ಸ್ಪರ್ಧೆ ಏರ್ಪಡುತ್ತೆ ರೇಟ್ಗಳಲ್ಲಿ. ಆಗ ಸರ್ಕಾರಕ್ಕೆ ಮಿತವ್ಯಯ ಆಗುತ್ತೆ. ರೈಟ್ನೇ. ಈ ಕಾಯ್ದೆಯ ವ್ಯಾಪ್ತಿಗೆ ಒಳಪಡುವ ಸಂಸ್ಥೆಗಳು ಈ ಕೆಳಕಂಡಂತೆ. ಈ ಕಾಯ್ದೆಯನ್ನು ಅಳವಡಿಸಿಕೊಳ್ಳಬಹುದಾದಂಥ ಸಂಸ್ಥೆಗಳು ಯಾವುವು ಅಂತಂದರೆ, ಎಲ್ಲ ರಾಜ್ಯ ಸರ್ಕಾರಿ ಕಚೇರಿಗಳು ಮತ್ತು ಎಲ್ಲ ಸರ್ಕಾರಿ ಉದ್ದಿಮೆಗಳು, ಎಲ್ಲ ಸ್ಥಳೀಯ ಸಂಸ್ಥೆಗಳು, ಸರ್ಕಾರದ ನಿಯಂತ್ರಣಕ್ಕೊಳಪಡುವ ಎಲ್ಲ ನಿಗಮಗಳು ಇಷ್ಟೂ ಸಹ ಒಂದು ಸರ್ಕಾರಿ ಕಚೇರಿಗಳು, ಉದ್ಯಮಗಳು, ಸ್ಥಳೀಯ ಸಂಸ್ಥೆಗಳು, ಸರ್ಕಾರದ ನಿಯಂತ್ರಣಕ್ಕೊಳಪಡುವ ಎಲ್ಲ ನಿಗಮಗಳೂ ಸಹ ಈ KTPP ಕಾಯ್ದೆ ಅಳವಡಿಸ್ಕೊಳ್ಳೇಬೇಕು. ನೆಕ್ಸ್ಟ್ 23. ಈ ಟೆಂಡರ್ ವಿಷಯದಲ್ಲಿ ಈ ಕಾಯ್ದೆಯಲ್ಲಿರುವ ಪಕ್ಕಾ ನಿಯಮಗಳನ್ನು, ಷರತ್ತುಗಳನ್ನು
ಪಾಲನೆ ಮಾಡದೇ ಇರತಕ್ಕಂಥ ಅಧಿಕಾರಿಗೆ ದಂಡನೆಗಳನ್ನು ವಿಧಿಸುವಂಥದ್ದು. ಕಲಂ ನಂಬರ್ 23 ದಂಡನೆಗಳು. ಈ ಕಾಯ್ದೆಯನ್ನು ಉಲ್ಲಂಘಿಸಿದಲ್ಲಿ 5,000 ರೂಪಾಯಿವರೆಗೂ ದಂಡ ಅಥವಾ 3 ವರ್ಷಗಳವರೆಗೂ ಜೈಲು ಶಿಕ್ಷೆ ಅಥವಾ 2 ವಿಧಿಸಬಹುದಾಗುತ್ತದೆ. ಸೊ ಈ ಟೆಂಡರ್ಗಳ ವಿಷಯದಲ್ಲಿ ಅಧಿಕಾರಿಗಳು ಏನಾದರೂ ತಪ್ಪು ಮಾಡಿದರೆ, ಅಂದರೆ ಈ ಕಾಯ್ದೆಯಲ್ಲಿನ ಅಂಶಗಳನ್ನು ಉಲ್ಲಂಘನೆ ಮಾಡಿದರೆ, ಅಂಥ ಅಧಿಕಾರಿಗೆ ಅದು ಕೋರ್ಟ್ನಲ್ಲಿ ಸಾಬೀತು ಆಯಿತು ಅಂತ ಅಂದರೆ 5,000 ರೂಪಾಯಿವರೆಗೂ ದಂಡ ಅಥವಾ 3 ವರ್ಷಗಳವರೆಗೂ ಜೈಲು ಶಿಕ್ಷೆ ಅಥವಾ 2 ಸಹ ವಿಧಿಸುವ ಅವಕಾಶ ಇದೆ. ರೈಟ್. ಕಲಂ 21 ನ್ಯಾಯಾಲಯದ ಮೆಟ್ಟಿಲೇರಲು ನಿಷಿದ್ಧ. ಈ ಕಾಯ್ದೆಯನ್ವಯ ಕ್ರಮ ಕೈಗೊಳ್ಳುವಾಗ ತಪ್ಪುಗಳು ಆಯಿತು ಅಂತಂದರೆ ಕಾಂಟ್ರಾಕ್ಟ್ದಾರನು ನ್ಯಾಯಾಲಯದ ಮೆಟ್ಟಿಲು ಏರಲಿಕ್ಕೆ ಅವಕಾಶ ಇಲ್ಲ. ಸೊ ಓನ್ಲಿ ಇದು ಎಂಥದ್ದು ಮೇಲ್ಮನವಿಗಳು ಅಷ್ಟೇ, ಮೇಲಧಿಕಾರಿಗಳಿಗೆ ಮೇಲ್ಮನವಿಗಳು, ಕೋರ್ಟ್ಗೆ ಹೋಗುವಂಥದ್ದು ಇಲ್ಲ. ಕೋರ್ಟ್ ಅಂತಂದರೆ ಏನು? ಹೈಕೋರ್ಟು ಸುಪ್ರೀಂ ಕೋರ್ಟ್ಗೆ ಹೋಗಬಹುದು, ಬೇರೆ ಕೋರ್ಟ್ಗಳಿಗೆ ಈ ಕಾಯ್ದೆಯನ್ನು ಅಥವಾ ಟೆಂಡರ್ ಕ್ರಮವನ್ನು ಪ್ರಶ್ನಿಸಿ ಹೋಗುವ ಹಾಗಿಲ್ಲ. ಅದೇ ನ್ಯಾಯಾಲಯದ ಮೆಟ್ಟಿಲೇರಲು ನಿಷಿದ್ಧ. 16 ಮೇಲ್ಮನವಿಗಳು. ಕೋರ್ಟ್ಗೆ ಹೋಗಂಗಿಲ್ಲ ಅಂತಂದರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಏನು ಅಂತಂದರೆ ಮೇಲ್ಮನವಿಗಳು. ಅಪೀಲ್ಸ್ ಅಂತಂದರೆ ಈಗ ಒಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಟೆಂಡರನ್ನು ಕರೆದಿರ್ತಾರೆ, ಅಲ್ಪ ಸ್ವಲ್ಪ ತಪ್ಪುಗಳು ಆಗಿರುತ್ತೆ, ಅದು ಕಾಂಟ್ರಾಕ್ಟರ್ಗೆ ಅನ್ಯಾಯ ಆಗುತ್ತೆ ಅನ್ನೋದೇ ಆದರೆ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಮೇಲಧಿಕಾರಿಗೆ ಮೇಲ್ಮನವಿ ಹೋಗಬಹುದು. ಅದು ಕಲಂ 16. ಕಲಂ 16 ನಿಯಮ 21. ಯಾರಿಗೆ ಮೇಲ್ಮನವಿಗಳು ಅಂತಂದರೆ ಜಿಲ್ಲಾ ಮಟ್ಟದ ಅಧಿಕಾರಿ ಟೆಂಡರ್ಗಳನ್ನು ಕರೆದರೆ ಗುತ್ತಿಗೆದಾರನಿಗೆ ಅನ್ಯಾಯವಾಗಿದೆ ಅಂತ ಅನಿಸಿದರೆ ಆ ಇಲಾಖೆಯ ಮುಖ್ಯಸ್ಥರಿಗೆ 15 ದಿನದ ಒಳಗಾಗಿ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಇಲಾಖಾ ಮುಖ್ಯಸ್ಥರು ಟೆಂಡರ್ಗಳು ಕರೆದಾಗ ಏರುಪೇರಾಗಿ ಗುತ್ತಿಗೆದಾರನಿಗೆ ಅನ್ಯಾಯವಾಗಿದೆ ಅಂತ ಅನಿಸಿದಲ್ಲಿ ಸರ್ಕಾರಕ್ಕೆ 15 ದಿನದ ಒಳಗಾಗಿ ಮೇಲ್ಮನವಿ ಸಲ್ಲಿಸಬಹುದು. ನೆಕ್ಸ್ಟ್, ಮೇಲ್ಮನವಿಗಳನ್ನು 30 ದಿನದ ಒಳಗಾಗಿ ಇತ್ಯರ್ಥಪಡಿಸಬೇಕು. ಇಲಾಖಾ ಮುಖ್ಯಸ್ಥರಾಗಲಿ ಅಥವಾ ಸರ್ಕಾರ ಆಗಲಿ ಈ ರೀತಿಯ ಗುತ್ತಿಗೆದಾರನಿಂದ ಬಂದಂಥ ಮೇಲ್ಮನವಿಗಳನ್ನು 30 ದಿನದ ಒಳಗಾಗಿ ಇತ್ಯರ್ಥಪಡಿಸಬೇಕು. ಒಂದು ಟೈಮ್ ಲಿಮಿಟನ್ನು ಪ್ರಿಸ್ಕ್ರೈಬ್ ಮಾಡಿದರೆ, ಸೊ ಮೇಲ್ಮನವಿಗಳನ್ನು ಟೈಮ್ ಫ್ರೇಮ್ನ ಒಳಗಾಗಿ ಅಂದರೆ 30 ದಿನದ ಒಳಗಾಗಿ ಇತ್ಯರ್ಥಪಡಿಸಬೇಕು. ಅಂದರೆ ಪೆಂಡಿಂಗ್ ಇಟ್ಕೋಕೊಡು, ಲೇಟ್ ಹಾಕ್ಕೊಡು ಅಂತ. ನೆಕ್ಸ್ಟ್ ಕಲಂ 3 ಅಂತಾರಾಷ್ಟ್ರೀಯ. ಇದು ಕಲಂ 3, 4 ಏನು ಹೇಳುತ್ತೆ ಅಂತಂದರೆ ವಿನಾಯಿತಿಗಳು. ಯಾವ ಸಂಸ್ಥೆಗೆ ಯಾವ ಸಂದರ್ಭದಲ್ಲಿ ಈ ಕಾಯ್ದೆಯಿಂದ ವಿನಾಯಿತಿ ಇದೆ, ಎಕ್ಸಂಪ್ಷನ್ಸ್. ಸೆಕ್ಷನ್ 3 ಕಲಂ 3 ಅಂತಾರಾಷ್ಟ್ರೀಯ ಹಣದಿಂದ ಕಾಮಗಾರಿಗಳನ್ನು ಕೈಗೊಂಡಲ್ಲಿ KTPP ಕಾಯ್ದೆ ಅನ್ವಯಿಸುತ್ತದೆ. ಸೊ ತಮಗೆ ಗೊತ್ತಿದ್ದಂಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ನಮ್ಮ ಸರ್ಕಾರಗಳು ಸಾಕಷ್ಟು ಹಣವನ್ನು ಸಾಲದ ರೂಪದಲ್ಲಿ ತರುತ್ತೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗಾಗಿ. ಅಂಥ ಸಂದರ್ಭದಲ್ಲಿ ಕಾಮಗಾರಿಗಳು ಅಂತಾರಾಷ್ಟ್ರೀಯ ಹಣದಿಂದ ನಿರ್ವಹಣೆ ಮಾಡಬೇಕು ಅಂತಂದರೆ ಈ KTPP ಕಾಯ್ದೆ ಅನ್ವಯಿಸುತ್ತದೆ. ಆದರೆ ಅಂತಾರಾಷ್ಟ್ರೀಯ ಹಣದಿಂದ ವಸ್ತುಗಳನ್ನು ಸೇವೆಗಳನ್ನು ಪಡೆಯಲು KTPP ಕಾಯ್ದೆ ಅನ್ವಯಿಸತಕ್ಕದ್ದು ಅಲ್ಲ ಅಂತ. ರೈಟ್. ಸೊ ನೆಕ್ಸ್ಟ್ ಅನ್ವಯಿಸುತ್ತದೆ, ಇವುಗಳಿಗೆ ಅನ್ವಯಿಸುವುದಿಲ್ಲ ಅಂತ. ನೆಕ್ಸ್ಟ್, ಈ ಕೆಳಕಂಡ ಸಂದರ್ಭಗಳಲ್ಲಿಯೂ ಸಹ KTPP ಕಾಯ್ದೆ ಅನ್ವಯಿಸುವುದಿಲ್ಲ. ಯಾವ್ಯಾವುದಕ್ಕೆ KTPP ಅನ್ವಯಿಸುವುದಿಲ್ಲ ಅಂತಂದರೆ ಪ್ರಕೃತಿ ವಿಕೋಪಗಳು ಮತ್ತು ತುರ್ತು ಸಂದರ್ಭಗಳು. ಪ್ರಕೃತಿ ವಿಕೋಪಗಳು ಅಂತಂದರೆ ಮೊನ್ನೆ ಕೇರಳದಲ್ಲಿ ಲ್ಯಾಂಡ್ಸ್ಲೈಡ್ ಆಯಿತು, ಈಗ ಅಸ್ಸಾಂನಲ್ಲಿ ಭೀಕರವಾದಂಥ ಪ್ರವಾಹ, ಈ ಥರ ಆ ಸಂದರ್ಭದಲ್ಲಿ. ಮತ್ತು ತುರ್ತು ಸಂದರ್ಭಗಳು ಅಂತಂದರೆ ಇದು ತುರ್ತು ಸಂದರ್ಭ ಅಂತಂದರೆ ಗವರ್ನಮೆಂಟ್ ಒಂದು ಸುತ್ತೋಲೆಯ ಪ್ರಕಾರ ತುರ್ತು ಸಂದರ್ಭ ಅಂತ ಘೋಷಣೆ ಮಾಡಬೇಕಾದ್ರೆ ಆ ಇಲಾಖೆಯ ಸಂಬಂಧಪಟ್ಟಂಥ ಕಾರ್ಯದರ್ಶಿ ಅವರು ಘೋಷಣೆ ಮಾಡಬೇಕು. ಇಂಥ ಒಂದು ಕಾಮಗಾರಿ ಅಥವಾ ವಸ್ತುಗಳ ಖರೀದಿ ತುರ್ತು ಅಂತ ಸೆಕ್ರೆಟರಿ ಆಫ್ ದಿ ಗವರ್ನಮೆಂಟ್ ತೀರ್ಮಾನ ಮಾಡಿದ್ರೆ ಆಗ ತುರ್ತು ಸಂದರ್ಭಗಳು ಅಂತ ಅನಿಸುತ್ತೆ. ಅಷ್ಟೇ ಹೊರತಾಗಿ ಆ ನ್ಯಾಷನಲ್ ಎಮರ್ಜೆನ್ಸಿ ಅನ್ನೋ ಅರ್ಥದಲ್ಲಿ ಅಲ್ಲ.
ಯಾವುದು ಹಲವಾರು ಸಂದರ್ಭಗಳು ಬರ್ತಿದ್ದು ತುರ್ತಾಗಿ ಆಗಬೇಕು ಅಂದರೆ ಅದು ತುರ್ತು ಅನ್ನೋದನ್ನು ಸೆಕ್ರೆಟರಿಯವರು, ಸರ್ಕಾರದ ಸೆಕ್ರೆಟರಿಯವರು ತೀರ್ಮಾನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಈ KTPP ಕಾಯ್ದೆ ಅನ್ವಯಿಸುವುದಿಲ್ಲ. ನೆಕ್ಸ್ಟ್, ಒಂದೇ ಸಂಸ್ಥೆ ಸಿಂಗಲ್ ಸೋರ್ಸ್, ಒಂದು ವಸ್ತುವನ್ನು ಒಬ್ಬರೇ ಒಂದು ಸಂಸ್ಥೆ ಉತ್ಪಾದನೆ ಮಾಡುತ್ತೆ, ಅವರೇ ಮಾರಾಟ ಮಾಡ್ತಾ ಇರ್ತಾರೆ, ಬೇರೆ ಇನ್ಯಾರೂ ಉತ್ಪಾದನೆ ಇಲ್ಲ, ಮಾರಾಟನೂ ಇಲ್ಲ ಅಂತಂದ ಮೇಲೆ ಅವರಿಂದ ಟೆಂಡರ್ಗಳ ಅವಶ್ಯಕತೆ ಇಲ್ಲ. ನೇರವಾಗಿ ಅವರಿಂದನೇ, ಉತ್ಪಾದಕನಿಂದನೇ ಖರೀದಿ ಮಾಡಬಹುದು, ರೇಟ್ಸ್ ನೆಗೋಷಿಯೇಷನ್ ಮಾಡಿ. ನೆಕ್ಸ್ಟ್, ಒಂದೇ ಅಳತೆಗೋಲಿರುವ ಅಂದರೆ ಸ್ಟ್ಯಾಂಡರ್ಡ್ ವಸ್ತುಗಳನ್ನು 25 ಮೀರದಂತೆ ಖರೀದಿಸುವ ಸಂದರ್ಭ. ಒಂದು 40 ಚೇರ್ಗಳನ್ನು ಖರೀದಿ ಮಾಡಿರ್ತಾರೆ, ಉತ್ತಮವಾಗಿ ಇರುತ್ತೆ, ಅದು ಅಧಿಕಾರಿಗೆ ಚೆನ್ನಾಗಿದ್ದಾವೆ ಅಂತ ಅನಿಸಿದ್ರು ಅದೇ ನಮೂನೆಯ ಅದೇ ಅಳತೆಗೋಲು ಇರುವಂತಹ ಮತ್ತೊಂದು 10 ಅಂತಂದರೆ 25%, 40ರಲ್ಲಿ 25% ಅಂದರೆ ಇನ್ನೊಂದು 10 ಖರೀದಿ ಮಾಡ್ತೀವಿ ಅಂತಂದರೆ ಆಗ ಈ ಕಾಯ್ದೆ ಅನ್ವಯಿಸುವುದಿಲ್ಲ. ಯಾರು 40 ಚೇರ್ಗಳನ್ನು ಸರಬರಾಜು ಮಾಡಿದ್ರೋ ಅವರಿಗೇನೆ ಆರ್ಡರ್ ಕೊಡಿ, ಇನ್ನೊಂದು 10 ಸರಬರಾಜು ಮಾಡಿ ಅದೇ ರೇಟ್ಗೆ ಅದೇ ಅಳತೆಗೋಲು ಇರತಕ್ಕಂಥ ಕುರ್ಚಿಗಳಂದರೆ ಫರ್ನಿಚರ್ ಯಾವುದೇ ವಸ್ತುಗಳಾಗಬಹುದು. ಅಂಥ ಸಂದರ್ಭದಲ್ಲಿ ಅಂದರೆ 25% ಎಕ್ಸ್ಟ್ರಾ ಖರೀದಿಸುವಾಗ ಮತ್ತೆ KTPP ಅನ್ವಯಿಸುವುದಿಲ್ಲ. ನೇರವಾಗಿ ಸರಬರಾಜುದಾರನಿಗೆ ಆರ್ಡರ್ ಮಾಡಬೇಕು. ಅವನು ಟೆಂಡರ್ ಕಾಲಮ್ಸ್ನಲ್ಲಿ ನಮೂದಿಸಿದ್ದಾರೆ, ಅದರಂತೆ ಟೆಂಡರು ಗುತ್ತಿಗೆದಾರರೂ ಸಹ ಒಪ್ಪುತ್ತಾರೆ. 5 ಲಕ್ಷ ಮೌಲ್ಯ ಮೀರಿದಂತಹ ಖರೀದಿ, ಕಾಮಗಾರಿ ಮತ್ತು ಸಲಹಾ ಸೇವೆಗಳನ್ನು ಪಡೆಯುವ ಸಂದರ್ಭ. ಮೀರದ 5 ಲಕ್ಷ ಒಳಪಟ್ಟು ಇರತಕ್ಕಂಥ 5 ಲಕ್ಷ ಮೊತ್ತ ಒಳಪಟ್ಟು ವಸ್ತುಗಳನ್ನು ಖರೀದಿ ಮಾಡಿದರೆ, 5 ಲಕ್ಷ ಒಳಪಟ್ಟು ಕಾಮಗಾರಿ ನಿರ್ವಹಣೆ ಮಾಡಿದರೆ, 5 ಲಕ್ಷ ಒಳಪಟ್ಟು ಕನ್ಸಲ್ಟೆನ್ಸಿ ಸೇವೆಗಳನ್ನು ಪಡೆಯುವಂತಹ ಸಂದರ್ಭದಲ್ಲಿ ಈ KTPP ಕಾಯ್ದೆ ಅನ್ವಯಿಸುವುದಿಲ್ಲ. ಅಂತಂದರೆ 5 ಲಕ್ಷ ಮೇಲ್ಪಟ್ಟು ಮೊತ್ತಕ್ಕೆ ವಸ್ತುಗಳನ್ನು ಖರೀದಿ ಮಾಡೋದೇ ಆದರೆ ಅಥವಾ ಕಾಮಗಾರಿಯನ್ನು ಪಡೆಯೋದೇ ಆದರೆ, ಸಲಹೆಗಳನ್ನು ಪಡೆಯುವುದ ಆಗ ಮಾತ್ರ ಟೆಂಡರ್. ಅಂದರೆ 5 ಲಕ್ಷ ಒಳಪಟ್ಟು ವಸ್ತುಗಳ ಖರೀದಿ, ಟೆಂಡರ್, ಸಲಹೆ ಸಮಾವೇಶಗಳು ಇವುಗಳಿಗೆ KTPP ಕಾಯ್ದೆಯಿಂದ ವಿನಾಯಿತಿ ಇದೆ. ನೆಕ್ಸ್ಟ್, 5 ಲಕ್ಷ ಮೌಲ್ಯ ಮೀರಿದಂತಹ ಕುಡಿಯುವ ನೀರಿನ ಯೋಜನೆ ಮತ್ತು ವಿದ್ಯುದೀಕರಣ, ಮೀರದಂತಹ ಕುಡಿಯುವ ನೀರಿನ ಯೋಜನೆ ಮತ್ತು ವಿದ್ಯುದೀಕರಣ. ಈ ಗ್ರಾಮಾಂತರ ಪ್ರದೇಶದಲ್ಲಿ 5 ಲಕ್ಷ ಒಳಪಟ್ಟು ಕುಡಿಯುವ ನೀರಿನ ಯೋಜನೆಗಳು ಅಂದರೆ ಮಿನಿ ವಾಟರ್ ಸಪ್ಲೈ, ವಿದ್ಯುದೀಕರಣ, ಅದಕ್ಕೆ ಕೆಲವು ಸಂದರ್ಭದಲ್ಲಿ ವಿದ್ಯುದೀಕರಣ ಮಾಡಬೇಕಾಗತ್ತೆ. ಈ ಕುಡಿಯುವ ನೀರಿನ ಯೋಜನೆಗಳಿಗೆ 5 ಲಕ್ಷ ಒಳಪಟ್ಟು ಇದ್ದರೆ ಅಂತಹ ಸಂದರ್ಭದಲ್ಲಿ KTPP ಅನ್ವಯಿಸುವುದಿಲ್ಲ. ಕಾಂಟ್ರಾಕ್ಟರ್ ಕರೆಸಿ SR ರೇಟ್ಸ್ನಂತೆ ಮಾಡಿಸ್ಕೋಬೇಕಾಗುತ್ತೆ, ಟೆಂಡರನ್ನು ಕರೆಯುವಂಥ ಅವಶ್ಯಕತೆ ಇಲ್ಲ. ಜಮ್ ಮೂಲಕ ವಸ್ತುಗಳನ್ನು ಸೇವೆಗಳನ್ನು ಪಡೆಯುವ ಸಂದರ್ಭ. ಈಗ ಹೊಸ ತತ್ರಾಂಶ, 10,000 ರೂಪಾಯಿ ಮೇಲ್ಪಟ್ಟು ವಸ್ತುಗಳನ್ನೇನಾದರೂ ಖರೀದಿ ಮಾಡಬೇಕು ಅಂತಂದರೆ 10,000 ರೂಪಾಯಿ ಮೇಲ್ಪಟ್ಟು 5 ಲಕ್ಷ ರೂಪಾಯಿ ಒಳಪಟ್ಟು ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಂದರೆ ಜಮ್ ತತ್ರಾಂಶದ ಮೂಲಕ ಖರೀದಿ ಮಾಡಿ. ಬಟ್ ಕೆಲವು ಕಚೇರಿಗಳಲ್ಲಿ 200, 300, 1000, 2000ಕ್ಕೂ ಸಹ ಜಮ್ಮನ್ನೇ ಉಪಯೋಗಿಸ್ತಾ ಇದ್ದರೆ ಇದು ಒಳ್ಳೆಯ ಬೆಳವಣಿಗೆ. 10,000 ರೂಪಾಯಿ ಮೇಲ್ಪಟ್ಟು ಏನು ಬಂತು, 1000, 2000ಕ್ಕೂ ಸಹ ಜಮ್ ತತ್ರಾಂಶ ಉಪಯೋಗಿಸಿ ನಾವು ವಸ್ತುಗಳನ್ನು ಪಡೆಯಬಹುದು. ರೈಟ್ನೇ, ಕ್ರೀಡಲ್ ಸಂಸ್ಥೆಯು ಕೈಗೊಳ್ಳುವ 2 ಕೋಟಿ ಮೌಲ್ಯದ ಕಾಮಗಾರಿಗಳಿಗೆ KTPP ಕಾಯ್ದೆಯಿಂದ ಕ್ರೀಡಲ್ ಅಂತಂದರೆ ಮೊದಲು ಲ್ಯಾಂಡ್ ಆರ್ಮಿ ಅಂತ ಇತ್ತು, ಭೂಸೇನೆ ಅಂತ, ಅದು ಹೊಸ ನಾಮಕರಣ ಬದಲಾಯಿಸಿದೆ, ಕ್ರಿಡಲ್ ಅಂತ. ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ. ಅವರು 2 ಕೋಟಿ ಮೌಲ್ಯದವರೆಗೂ ಕಾಮಗಾರಿಗಳನ್ನೇನಾದರೂ ಕೈಗೊಂಡರೆ KTPP ಕಾಯ್ದೆಯಿಂದ ವಿನಾಯಿತಿ ಇದೆ. 2 ಕೋಟಿ ದಾಟಿದೆ ಅವರು ಕೈಗೊಳ್ಳುವತಕ್ಕಂಥ ಕಾಮಗಾರಿಗಳು ಅಂತಂದರೆ ಆವಾಗ KTPPಯನ್ನು ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಂಗ್ರಹಣೆಗೆ ಸರ್ಕಾರ KTPP ಕಾಯ್ದೆಯಿಂದ ವಿನಾಯಿತಿ ನೀಡಬಹುದು. 4G ಎಕ್ಸಂಪ್ಷನ್ ಅಂತ, ಇದು ಎಲ್ಲ ಕಚೇರಿಗಳಲ್ಲಿ 4G ಅನ್ನೋದು ಬಹಳ ಪ್ರಚಲಿತವಾದಂಥ ಸಂಖ್ಯೆ. ಇದು 4G ಅಂತ ಅಂದರೆ ಯಾವುದೇ ಒಂದು ಖರೀದಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ಸರ್ಕಾರ KTPPಯಿಂದ ವಿನಾಯಿತಿ ನೀಡಬಹುದು. ಉದಾಹರಣೆಗೆ
ಒಂದು 20 ಲಕ್ಷ ಕಾಮಗಾರಿ ಬಹಳ ತುರ್ತಾಗಿ ಬೇಕಾಗಿತ್ತು ಅನ್ನೋದೇ ಆದರೆ ಸರ್ಕಾರ KTPP ಕಾಯ್ದೆಯಿಂದ ಅಂಥದ್ದನ್ನು ಎಕ್ಸಂಪ್ಷನ್ ನೀಡಬಹುದು, ವಿನಾಯಿತಿ ನೀಡಬಹುದು. ಅದು ಸರ್ಕಾರಕ್ಕೆ ಮಾತ್ರ. ಅದೇ 4G ಅನ್ನೋದು ನೋಡಿ, ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಂಗ್ರಹಗಳಿಗೆ ಸರ್ಕಾರ KTPP ಕಾಯ್ದೆಯಿಂದ ವಿನಾಯಿತಿ ನೀಡಬಹುದು. 4G ಎಕ್ಸಂಪ್ಷನ್ ಅಂದರೆ ಅಂಥ ಸಂದರ್ಭದಲ್ಲಿ 20 ಲಕ್ಷ 50 ಲಕ್ಷ ಮೀರಿದ್ರೂ ಸಹ KTPP ಕಾಯ್ದೆಯನ್ನು ಫಾಲೋ ಮಾಡಬೇಡಿ ಅನ್ನೋದೇ ಇದರ ಒಂದು ಉದ್ದೇಶ. ಸರ್ಕಾರಿ ಆದೇಶ ಸಂಖ್ಯೆ 0 TC 2019 ದಿನಾಂಕ 4/5/29 ಪ್ರಕಾರ ಮುಕ್ತ ಮಾರುಕಟ್ಟೆಯಲ್ಲಿ 10,000 ರೂಪಾಯಿನವರೆಗೂ ಕೊಟೇಶನ್ ಇಲ್ಲದೆ ಖರೀದಿ ಮಾಡಬಹುದು. ಇದೊಂದು ಸರ್ಕಾರಿ ಆದೇಶ ಇದೆ. ಈ 4/5/2019 ಬಂದಂಥ ಸರ್ಕಾರಿ ಆದೇಶ ಮುಕ್ತ ಮಾರ್ಕೆಟ್ನಲ್ಲಿ ಅಂತಂದರೆ ಓಪನ್ ಮಾರ್ಕೆಟ್ನಲ್ಲಿ ಯಾವುದೇ ಕಚೇರಿ 10,000 ರೂಪಾಯಿ ಮೌಲ್ಯದವರೆಗೂ ಕೊಟೇಶನ್ ಇಲ್ಲದೆ ಖರೀದಿ ಮಾಡಬಹುದು. 10,000 ಮೀರಿದೆ ಅಂತಂದರೆ ಜೆಮ್ನಲ್ಲಿ ಖರೀದಿ ಮಾಡಿ. 5 ಲಕ್ಷ ಮೀರಿದೆ ಅಂತಂದರೆ KTPP ಪ್ರಕಾರ ಟೆಂಡರ್ಗಳನ್ನು ಕರೆಯಿರಿ. ನೆಕ್ಸ್ಟ್, 10,000 ರೂಪಾಯಿ ಮೇಲ್ಪಟ್ಟು ಖರೀದಿಗಳನ್ನು ಜೆಮ್ ಮೂಲಕ ಖರೀದಿ ಮಾಡಬೇಕು. KHDC ಕರ್ನಾಟಕ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ಬಟ್ಟೆ ಖರೀದಿಗಾಗಿ KTPP ಕಾಯ್ದೆಯಿಂದ ವಿನಾಯಿತಿ ಇದೆ. ಇದು ನಮ್ಮ ಕರ್ನಾಟಕ ಸರ್ಕಾರದ ಸಂಸ್ಥೆ ಕರ್ನಾಟಕ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇವರಿಂದ ಎಷ್ಟು ಬಟ್ಟೆ ಖರೀದಿ ಮಾಡಿದ್ರೂ ಸಹ KTPP ಕಾಯ್ದೆಯನ್ನು ಅನುಸರಿಸುವ ಅವಶ್ಯಕತೆ ಇಲ್ಲ. ಕಾರಣ ಈ ಸೆಕ್ಷನ್ನಲ್ಲೇ, ಈ ಕಾಯ್ದೆಯಲ್ಲೇ ಅವರಿಗೆ ವಿನಾಯಿತಿ ಇದೆ. ಇವರಿಂದ KHDC ಇವರಿಂದ ಬಟ್ಟೆ ಖರೀದಿಗೆ KTPP ಅನ್ವಯಿಸುವ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಕಲಂ 5, ಯಾವುದೇ ಸಂಗ್ರಹಣೆಯನ್ನು KTPP ಪ್ರಕಾರ ಕಡ್ಡಾಯವಾಗಿ ಟೆಂಡರ್ ಕರೆದು ಖರೀದಿಸಬೇಕು ಕಾಮಗಾರಿ. ಸೊ 5 ಲಕ್ಷ ಮೀರಿದ್ದನ್ನು ಇಲ್ಲಿದೆ ನೋಡಿ, ಕರ್ನಾಟಕ ಸಾರ್ವಜನಿಕ ಸಂಗ್ರಹ ಪೋರ್ಟಲ್ನಲ್ಲಿ ಈ ಪ್ರೊಕ್ಯೂರ್ಮೆಂಟ್ ಮೂಲಕ 5 ಲಕ್ಷ ಮೊತ್ತ ಮೀರಿದಲ್ಲಿ ಈ KTPP ಪ್ರಕಾರ ಟೆಂಡರ್ಗಳನ್ನು ಖರೀದಿಸಿಯೇ ಖರೀದಿ ಮಾಡಬೇಕು ಅಥವಾ ಕಾಮಗಾರಿ ಕೈಗೆತ್ಕೋಬೇಕು. ಸೊ ಇದು ಬಹಳ ಮುಖ್ಯ. ಈಗ ಈ ಪ್ರೊಕ್ಯೂರ್ಮೆಂಟ್ ಅಂತಂದರೆ ಈಗ KPP ಅಂತ ಒಂದು ಬಂದಿದೆ, ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ. ಅದರಲ್ಲೇ ಟೆಂಡರ್ಗಳ ಪ್ರಕಟಣೆ ಆಗಬೇಕು, ಅದಕ್ಕೇ ಟೆಂಡರ್ಗಳನ್ನು ಸ್ವೀಕರಿಸಬೇಕು, ಮೌಲ್ಯಮಾಪನ ಮಾಡಿದ ನಂತರ ಯಶಸ್ವಿ ಬಿಡ್ಡುದಾರ ಯಾರು ಇತ್ಯಾದಿ ಇತ್ಯಾದಿ ಟೆಂಡರ್ ರಿಲೇಟೆಡ್ ಎಲ್ಲವನ್ನೂ ಸಹ KPPP ಪೋರ್ಟಲ್ನಲ್ಲಿ ಟೆಂಡರ್ಗಳನ್ನು ಆಹ್ವಾನಿಸೋದು, ಮೌಲ್ಯಮಾಪನ ಮಾಡೋದು ಇತ್ಯಾದಿ ಮಾಡಬೇಕು 5 ಲಕ್ಷ ಮೀರಿದಲ್ಲಿ. ರೈಟ್. ಕಲಂ 6A, ಸಂಗ್ರಹಣೆಯನ್ನು ಈ ಎಲೆಕ್ಟ್ರಾನಿಕ್ ರಿವರ್ಸ್ ಆಕ್ಷನ್ ಮೂಲಕ ಮಾಡಲು ಸಹ ಅವಕಾಶ ಕಲ್ಪಿಸಿದೆ. ಇದಕ್ಕೆ ಒಂದು ರಿಯಲ್ ಟೈಮ್ ಅಂತ ಒಂದಿರುತ್ತೆ, ಒಂದು ಅರ್ಧ ಗಂಟೆ, 1 ಗಂಟೆ, 1-2 ಗಂಟೆ ಇರಬಹುದು. ಕೆಲವು ಸಂದರ್ಭದಲ್ಲಿ 10 ನಿಮಿಷವೂ ಇರುತ್ತೆ. ಆ 10 ನಿಮಿಷದ ಒಳಗಾಗಿ ಗುತ್ತಿಗೆದಾರರು ಅವರ ರೇಟ್ಗಳನ್ನು ಆನ್ಲೈನ್ ಮೂಲಕ ಕೋಟ್ ಮಾಡಬಹುದು. ಯಾರು ಕಡಿಮೆ ದರ ಇರುತ್ತೆ ಅವರಿಗೆ ಸರಬರಾಜು ಅಥವಾ ಕಾಮಗಾರಿಯ ವರ್ಕ್ ಆರ್ಡರನ್ನು ಕೊಡುವಂಥದ್ದು ಎಲೆಕ್ಟ್ರಾನಿಕ್ ರಿವರ್ಸ್ ಆಕ್ಷನ್ ಅಂತ ಹೇಳಿ. ನೆಕ್ಸ್ಟ್, ಬಿ, ವಸ್ತುಗಳು ಮತ್ತು ಸೇವೆಗಳ ಸಂಗ್ರಹಣೆಯನ್ನು ಜೆಮ್ ಮೂಲಕ ಖರೀದಿಸಲು ಅವಕಾಶ ಕಲ್ಪಿಸಲಾಗಿದೆ. ಸೊ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಂತ, ವಸ್ತುಗಳು ಮತ್ತು ಸೇವೆಗಳು ಅಂತಂದರೆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಂತ, ಅವುಗಳನ್ನು ಜೆಮ್ನ ಮೂಲಕವೇ ಖರೀದಿ ಮಾಡಿ. ಎಲ್ಲ ವಸ್ತುಗಳು ಒಂದು ಕೊಟೇಶನ್ ಜೆಮ್ ತಂತ್ರಾಂಶದಲ್ಲಿ ನೀವು ಅಪ್ಲೋಡ್ ಮಾಡಿದ್ದೀರಿ ಅಂತಂದರೆ ಹಲವಾರು ಕೊಟೇಶನ್ಸ್ ಬರುತ್ತೆ. ಅವು ಟೆಂಡರ್ ಅನ್ನೋದಿಲ್ಲ, ಬಟ್ ಕೊಟೇಶನ್ ಬರುತ್ತೆ. ನೀವು ಅತ್ಯಂತ ಕಡಿಮೆ ದರದ ಕೊಟೇಶನ್ ಯಾವುದಿರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡಿ ಜೆಮ್ನ ಮೂಲಕನೇ ಆರ್ಡರ್ ಬಂದರೆ ನಿಮಗೆ ಆ ವಸ್ತುಗಳು ಅಥವಾ ಸೇವೆಗಳು ಸರಬರಾಜು ಆಗತ್ತೆ. ನೆಕ್ಸ್ಟ್, ಜೆಮ್ ಮೂಲಕ ಖರೀದಿಸಲು ಅವಕಾಶ ಕಲ್ಪಿಸಲಾಗಿದೆ. ರೈಟ್. ಟೆಂಡರ್ಗಳಲ್ಲಿ ಸಣ್ಣ ಉದ್ದಿಮೆದಾರರಿಗೆ 15% ಆದ್ಯತೆಯನ್ನು ಕಲ್ಪಿಸಲಾಗಿದೆ. ಸಣ್ಣ ಉದ್ದಿಮೆದಾರರು ಅಂತಂದರೆ ಅವರು ಹೂಡುವ ಬಂಡವಾಳ 5 ಕೋಟಿ ಒಳಗಡೆ ಇರಬೇಕು. ಅಂಥವು ಸಣ್ಣ ಉದ್ದಿಮೆದಾರರು. ವಸ್ತುಗಳನ್ನು ಮಾತ್ರ ಸರಬರಾಜು ಮಾಡ್ತಾರೆ ಸಣ್ಣ ಉದ್ದಿಮೆದಾರರು. ಅವರನ್ನು ಸಹ ಟೆಂಡರ್ನಲ್ಲಿ ಭಾಗವಹಿಸಬಹುದು. ಸೊ ಸಣ್ಣ ಉದ್ದಿಮೆದಾರರಿಗೆ 15% ಪ್ರಿಫರೆನ್ಸ್ ಅಂತ ಕೊಡ್ತಾರೆ ಅಲ್ಕ.
ಟೆಂಡರ್ಗಳಲ್ಲಿ ಸಣ್ಣ ಉದ್ದಿಮೆದಾರರಿಗೆ 15% ಆದ್ಯತೆ ಕಲ್ಪಿಸಲಾಗಿದೆ. ಗೌರ್ಮೆಂಟ್ ಆರ್ಡರ್ ನಂಬರ್. ಇದಕ್ಕೆ ಟೆಂಡರ್ಗಳಲ್ಲಿ ಸಣ್ಣ ಉದ್ದಿಮೆದಾರರಿಗೆ 15% ಆದ್ಯತೆ ಕಲ್ಪಿಸಲಾಗಿದೆ. ಇದು ಹೇಗೆ ಅನ್ನೋದು ಮುಂದಿನ ಸ್ಲೈಡ್ನಲ್ಲಿ ಒಂದು ಎಕ್ಸಾಂಪಲ್ ಸಹಿತ ತೋರಿಸ್ತೀನಿ. ಇರಲಿ ಒಂದು ಸ್ವಲ್ಪನ. ಕಲಂ 7 KTPP ಆ್ಯಕ್ಟ್ನಲ್ಲಿನ ಟೆಂಡರ್ ಬುಲೆಟಿನ್ ಬದಲಾಗಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪೋರ್ಟಲನ್ನು ಸ್ಥಾಪಿಸಲಾಗಿದೆ. ಮೊದಲು ಯಾವುದೇ ಸರ್ಕಾರದ ಟೆಂಡರ್ಗಳನ್ನು, ಯಾವುದೇ ಇಲಾಖೆಯ ಯಾವುದೇ ಉದ್ದಿಮೆಯ ಟೆಂಡರ್ಗಳನ್ನು ಟೆಂಡರ್ ಬುಲೆಟಿನ್ನಲ್ಲಿ ಸೂಚಿಸಬೇಕಾಗಿದೆ. ನೀವು ಕರೆದುಕೊಳ್ಳಿ ಟೆಂಡರ್ಗಳನ್ನು, ಬಟ್ ಆ ಟೆಂಡರನ್ನು ಟೆಂಡರ್ ಬುಲೆಟಿನ್ನಲ್ಲಿ ಪಬ್ಲಿಷ್ ಮಾಡಬೇಕಾಗಿತ್ತು ಕಡ್ಡಾಯವಾಗಿ. ಈಗೇನಾಗಿದೆ, ಹೊಸದ್ದು ಆಗ್ತಾನೆ ಹೇಳಿದೆ, ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್, ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪೋರ್ಟಲ್ ಅನ್ನೋದು ಹೊಸ ಒಂದು ತಂತ್ರಾಂಶ ಸ್ಥಾಪನೆ ಆಗಿದೆ. ಅದರಲ್ಲೇ ಟೆಂಡರ್ಗಳನ್ನು ಪಬ್ಲಿಷ್ ಮಾಡಬೇಕು. ಮೌಲ್ಯಮಾಪನ ಆದಮೇಲೆ ಅದರಲ್ಲೇ ಪಬ್ಲಿಷ್ ಮಾಡಬೇಕು. ಯಾರಾದರೂ ಕಾಂಟ್ರಾಕ್ಟರ್ ಡೀಬರ್ ಆದರೆ ಈ KPPP ಪೋರ್ಟಲ್ನಲ್ಲೇ ಅನೌನ್ಸ್ ಮಾಡಬೇಕು. ಎಲ್ಲವೂ ಟೆಂಡರ್ ಅಂತಂದರೆ ಸಾಕು, KTPP ಪ್ರಕಾರ ಅದು ಈ KPP ಪೋರ್ಟಲ್ನಲ್ಲೇ ಪ್ರಚುರಪಡಿಸಬೇಕು. ಅಂತಂದರೆ ಇದರಲ್ಲೇ ಟೆಂಡರ್ ಫಾರ್ಮ್ಸನ್ನು ಇದರಲ್ಲೇ ನೋಡ್ಕೋಬಹುದು. ಅದರಲ್ಲೇ ಭರ್ತಿ ಮಾಡಿ ಅಪ್ಲೋಡ್ ಮಾಡಿದ್ರೆ ಟೆಂಡರ್ ಸಂಬಂಧಪಟ್ಟಂಥ ಕಚೇರಿಗೆ ಬರುತ್ತೆ. ಅದು KPP ಪೋರ್ಟಲ್, ಅದು ಹೊಸದು. ಅಂದರೆ ಈಗ ಟೆಂಡರ್ ಬುಲೆಟಿನ್ ಇಲ್ಲ. ನೆಕ್ಸ್ಟ್, ಟೆಂಡರ್ ಬುಲೆಟಿನನ್ನು ರದ್ದುಪಡಿಸಿದೆ. ಸಂಗ್ರಹಣಾ ಸಂಸ್ಥೆಯು ಟೆಂಡರ್ ಆಹ್ವಾನಿಸುವ ಅಧಿಕಾರಿ ಮತ್ತು ಟೆಂಡರ್ಗಳನ್ನು ಅಂಗೀಕರಿಸುವ ಅಧಿಕಾರಿಯನ್ನು ನೇಮಕ ಮಾಡಿಕೊಳ್ಳಬಹುದು. ಯಾವ ಇಲಾಖೆಯವರು ವಸ್ತುಗಳನ್ನು ಖರೀದಿ ಮಾಡ್ತಾರೆ ಅಥವಾ ಕಾಮಗಾರಿ ಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ಆ ಅಧಿಕಾರಿ, ಅಂದರೆ ಸಾಮಾನ್ಯವಾಗಿ ಇಲಾಖಾ ಮುಖ್ಯಸ್ಥರು ಟೆಂಡರ್ ಆಹ್ವಾನಿಸುವ ಅಧಿಕಾರಿ, TIA ಅಂತಾರೆ, ಟೆಂಡರ್ ಇನ್ವೈಟಿಂಗ್ ಅಥಾರಿಟಿ, ಅವರು ಒಬ್ಬರನ್ನು ನೇಮಕ ಮಾಡಬೇಕು. ಅಂದರೆ ಆಫೀಸರ್ಸ್ನಲ್ಲೇ ಒಬ್ಬರನ್ನು ಟೆಂಡರ್ ಪ್ರಕ್ರಿಯೆ ಮುಗಿಯುವವರೆಗೂ ಅವರನ್ನು ಟೆಂಡರ್ ಇನ್ವೈಟಿಂಗ್ ಅಥಾರಿಟಿ ಅಂತ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡ್ಕೋಬೇಕು. ಅದೇ ರೀತಿಯಾಗಿ ಟೆಂಡರ್ಗಳು ಬರುತ್ತೆ, ಮೌಲ್ಯಮಾಪನ ಮಾಡ್ತಾರೆ. ಅಂತಿಮವಾಗಿ ಯಾವುದೋ ಒಂದು ಟೆಂಡರ್ ಸಕ್ರಮವಾಗಿ ಇರುತ್ತೆ, ಅತ್ಯಂತ ಕಡಿಮೆ ದರವೂ ಆಗಿರುತ್ತೆ, ಅರ್ಹ ಗುತ್ತಿಗೆದಾರನು ಆಗಿರ್ತಾನೆ. ಹಾಗಾಗಿ ಇಂಥವನ ಟೆಂಡರನ್ನು ಅಂಗೀಕರಿಸಬಹುದು ಅಂತ ಶಿಫಾರಸು ಮಾಡಿದರೆ ಆ ಟೆಂಡರನ್ನು ಅಂಗೀಕರಿಸುವ ಅಧಿಕಾರಿ ಅವರನ್ನು ಒಬ್ಬರನ್ನು ನೇಮಕ ಮಾಡಿ. ಈ ಥರ ಟೆಂಡರ್ಗಳನ್ನು ಕರೆದಿದ್ದೀವಿ, ಈ ಟೆಂಡರ್ಗಳನ್ನು ಇನ್ವೈಟ್ ಮಾಡುವ ಅಧಿಕಾರಿ ಯಾರು, ಟೆಂಡರ್ಗಳನ್ನು ಅಂಗೀಕರಿಸುವ ಅಧಿಕಾರಿ ಯಾರು ಅಂತ ಒಂದು ಇಬ್ಬರನ್ನು ಇಲಾಖಾ ಮುಖ್ಯಸ್ಥರು ನೇಮಕ ಮಾಡಬೇಕು. ರೈಟ್. ನೆಕ್ಸ್ಟ್, ಸಂಗ್ರಹಣಾ ಸಂಸ್ಥೆಯು ಅಂದರೆ ಯೂಶುವಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಟೆಂಡರ್ ಆಹ್ವಾನಿಸುವ ಅಧಿಕಾರಿ ಮತ್ತು ಟೆಂಡರ್ಗಳನ್ನು ಅಂಗೀಕರಿಸುವ ಅಧಿಕಾರಿ ಇಬ್ಬರನ್ನು ನೇಮಕ ಮಾಡಬೇಕು. ನೇಮಕ ಮಾಡಿಲ್ಲ ಅಂದರೆ ಎಲ್ಲ ಒಬ್ಬರೇನೂ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಬಟ್ ಇದು ಕಲಂ 90 ಹೇಳುತ್ತೆ. ಕಲಂ 10 ಟೆಂಡರ್ ಪರಿಶೀಲನಾ ಸಮಿತಿಯನ್ನು ಈ ಕೆಳಕಂಡ ಸಂದರ್ಭಗಳಲ್ಲಿ ನೇಮಕ ಮಾಡಿಕೊಳ್ಳಲು. ಸೊ ಟೆಂಡರ್ ಇನ್ವೈಟಿಂಗ್ ಅಥಾರಿಟಿ ಟೆಂಡರ್ಗಳನ್ನು ಆಹ್ವಾನಿಸ್ತಾರೆ. ರೈಟ್. ನಿಗದಿತ ಸಮಯದ ಒಳಗಡೆ ಹಲವಾರು ಟೆಂಡರ್ಸು ಬಂದಿರುತ್ತೆ. ಆ ಟೆಂಡರ್ಗಳನ್ನೆಲ್ಲ ಪರಿಶೀಲನೆ ಮಾಡೋದಕ್ಕೆ ಒಂದು ಸಮಿತಿ, ಅದೇ ಟೆಂಡರ್ ಪರಿಶೀಲನಾ ಸಮಿತಿ ಅಂತಂದರೆ ಟೆಂಡರ್ ಸ್ಕ್ರೂಟಿನಿ ಕಮಿಟಿ, ಅದನ್ನು ಸಹ ರಚನೆ ಮಾಡಬೇಕು. ಹೇಗೆ ಟೆಂಡರ್ ಆಹ್ವಾನಿಸುವ ಅಧಿಕಾರಿ ಒಬ್ಬರನ್ನು ಪ್ರತ್ಯೇಕವಾಗಿ ನೇಮಕ ಮಾಡಬೇಕು, ಟೆಂಡರ್ಗಳನ್ನು ಅಂಗೀಕರಿಸುವ ಅಧಿಕಾರಿ ಅವರನ್ನು ಒಬ್ಬ ಅಧಿಕಾರಿಯನ್ನು ಪ್ರತ್ಯೇಕವಾಗಿ ನೇಮಕ ಮಾಡಬೇಕು. ಇದು ಮೂರನೇದು ಅಂತಂದರೆ ಟೆಂಡರ್ಗಳನ್ನು ಪರಿಶೀಲಿಸುವಂಥ ಒಂದು ಸಮಿತಿಯನ್ನು ಸಹ ನೇಮಕ ಮಾಡಬೇಕು, ಒಂದಿಬ್ಬರು ಮೂವರು ಅಧಿಕಾರಿಗಳೊಳಗೆ. ಸೊ ಈ ಟೆಂಡರ್ ಪರಿಶೀಲನಾ ಸಮಿತಿಯವರು ಬಂದಿರತಕ್ಕಂಥ ಟೆಂಡರ್ಗಳನ್ನು ಆಮೂಲಾಗ್ರವಾಗಿ ಪರಿಶೀಲನೆ ಮಾಡಿ ನಿಯಮಬದ್ಧವಾಗಿದೆ, ಅರ್ಹ ಗುತ್ತಿಗೆದಾರರು ಯಾರು ಅಂತ ಈ ಟೆಂಡರ್ ಪರಿಶೀಲನಾ ಸಮಿತಿ ಆಯ್ಕೆ ಮಾಡುತ್ತೆ, ಶಿಫಾರಸು ಮಾಡುತ್ತೆ. ಆ ಶಿಫಾರಸಿನ ಅನ್ವಯ ಟೆಂಡರ್ಗಳನ್ನು ಅಂಗೀಕರಿಸುವ ಅಧಿಕಾರಿ ಒಪ್ಪಿಗೆ ಕೊಡ್ತಾರೆ. ರೈಟ್. ಟೆಂಡರ್ ಸ್ಕ್ರೂಟಿನಿ ಕಮಿಟಿ, ಟೆಂಡರ್ ಪರಿಶೀಲನಾ ಸಮಿತಿ, ಇದನ್ನು ಲೋಕೋಪಯೋಗಿ ಇಲಾಖೆ, ನೀರಾವರಿ, ಕಿರು ನೀರಾವರಿ ಇಲಾಖೆಗಳ ಕಾಮಗಾರಿಗಳ ಮೊತ್ತ 5 ಕೋಟಿ ಮೀರಿದ್ದಲ್ಲಿ ಈ ಇಲಾಖೆಗಳು ಮಾತ್ರ, ಎಲ್ಲ ಇಲಾಖೆಗಳು ಅಲ್ಲ. ಲೋಕೋಪಯೋಗಿ ಅಂದರೆ PWD, ನೀರಾವರಿ ಅಂದರೆ ಇರಿಗೇಷನ್, ಕಿರು ನೀರಾವರಿ ಅಂದರೆ ಮೈನರಿ, ಈ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಕಾಮಗಾರಿಗಳು ಅಬೌವ್ 5 crores ಇದ್ದರೆ
ಟೆಂಡರ್ ಸ್ಕ್ರೂಟಿನಿ ಕಮಿಟಿ, ಟೆಂಡರ್ಗಳನ್ನು ಪರಿಶೀಲಿಸತಕ್ಕಂಥ ಒಂದು ಸಮಿತಿಯನ್ನು ನೇಮಕ ಮಾಡಲೇಬೇಕು. 2-3 ಸಾಮಾನ್ಯ ಅಧಿಕಾರಿಗಳು ಇರ್ತಾರೆ ಟೆಂಡರ್ ಸ್ಕ್ರೂಟಿನಿ ಕಮಿಟಿನಲ್ಲಿ. ಅವರು ಪರಿಶೀಲಿಸಿ ಶಿಫಾರಸು ಮಾಡಿದ ನಂತರವೇ ಟೆಂಡರ್ ಅಂಗೀಕರಿಸುವ ಅಧಿಕಾರಿ ಅಂಗೀಕಾರವನ್ನು ಕೊಡಬೇಕು. ಇತರ ಇಲಾಖೆಗಳ ಖರೀದಿಗಳು 1 ಕೋಟಿ ಮೊತ್ತ ಮೀರಿದಲ್ಲಿ ಬೇರೆ ಬೇರೆ ಇತರ ಇಲಾಖೆ, PWನೂ ಅಲ್ಲ, ನೀರಾವರಿನೂ ಅಲ್ಲ, ಕಿರು ನೀರಾವರಿ ಅಲ್ಲ, ಇನ್ನು ಉಳಿದ ಇಲಾಖೆಗಳು ವಸ್ತುಗಳನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ 1 ಕೋಟಿ ಮೊತ್ತ ಮೀರಿದರೆ ಆವಾಗಲೂ ಸಹ ಟೆಂಡರ್ ಸ್ಕ್ರೂಟಿನಿ ಕಮಿಟಿ ಇರಬೇಕು. ಕಾಮಗಾರಿಗಳಿಗೆ ಆದರೆ 5 ಕೋಟಿ ಮೀರಿದ್ದಲ್ಲಿ, ವಸ್ತುಗಳನ್ನು ಖರೀದಿ ಮಾಡಲು 1 ಕೋಟಿ ಮೀರಿದ್ದಲ್ಲಿ ಆಗ ಟೆಂಡರ್ ಸ್ಕ್ರೂಟಿನಿ ಕಮಿಟಿ ನೇಮಕ ಮಾಡಲೇಬೇಕು. ನೆಕ್ಸ್ಟ್ ಕಲಂ 11, ಸ್ವೀಕರಿಸಿದ ಟೆಂಡರ್ಗಳನ್ನು ಟೆಂಡರ್ ಆಹ್ವಾನಿಸುವ ಅಧಿಕಾರಿ ಅಥವಾ ಟೆಂಡರ್ ರೈಟ್. ಸೊ ಟೆಂಡರ್ಸ್ ಬರುತ್ತೆ, ನಿಮ್ಮ ಕರೆಗೆ ಸ್ಪಂದಿಸಿ ಬಂದ ಮೇಲೆ ಟೆಂಡರ್ಗಳನ್ನು ಆಹ್ವಾನಿಸುವ ಅಧಿಕಾರಿ ಅಥವಾ ಟೆಂಡರ್ ಅಂಗೀಕರಿಸುವ ಟೆಂಡರ್ಗಳನ್ನು ತೆರೆಯಬಹುದು. ಅವರಲ್ಲೇ ತೀರ್ಮಾನ ಮಾಡ್ಕೊಳ್ತಾರೆ ಟೆಂಡರ್ಗಳನ್ನು ಯಾರು ಓಪನ್ ಮಾಡಬೇಕು ಅಂತ. ಸೊ ಟೆಂಡರ್ ಆಹ್ವಾನಿಸುವ ಅಧಿಕಾರಿಯಾದರೂ ಓಪನ್ ಮಾಡಬಹುದು, ಅಥವಾ ಟೆಂಡರ್ ಅಂಗೀಕರಿಸುವ ಅಧಿಕಾರಿಯಾದರೂ ಬಂದಿರತಕ್ಕಂಥ ಟೆಂಡರ್ಗಳನ್ನು ತೆರೆಯಬಹುದು. ಮೌಲ್ಯಮಾಪನಕ್ಕೂ ಅದು ಯಾರು ಮೌಲ್ಯಮಾಪನ ಮಾಡಬೇಕು ಅನ್ನೋದು ಅವರೇ ತೀರ್ಮಾನ ಮಾಡ್ತಾರೆ ಕಲಂ 11ರ ಪ್ರಕಾರ. 12, ಟೆಂಡರ್ ಡಾಕ್ಯುಮೆಂಟ್ಗಳನ್ನು KPP ಪೋರ್ಟಲ್ನಲ್ಲಿ ಪ್ರಚುರಪಡಿಸಬೇಕು. ಸರ್ಕಾರ ಸ್ಟ್ಯಾಂಡರ್ಡ್ ಟೆಂಡರ್ ಫಾರ್ಮ್ಸ್ ಜೊತೆಗೆ ಸಪ್ಲೈ ಆರ್ಡರ್, ವರ್ಕ್ ಆರ್ಡರ್ ಇವುಗಳನ್ನು ಒಂದು 21 ರೆಡಿಮೇಡ್ ತಯಾರಿಸಿದೆ. ಒಂದೇ ಒಂದು ಉದಾಹರಣೆ, ವಸ್ತುಗಳ ಖರೀದಿಗೆ 3 ಟೆಂಡರ್ ಫಾರ್ಮ್ಗಳನ್ನು ನಿಗದಿಪಡಿಸಿದೆ. ಯಾವುವು? KG1, KG ಅಂತಂದರೆ ಕರ್ನಾಟಕ, G ಅಂದರೆ ಗೂಡ್ಸ್, KG1 ಅದು ಒಂದು ಟೆಂಡರ್ ಫಾರ್ಮ್. ಇನ್ನೊಂದು ವಸ್ತುಗಳ ಖರೀದಿಗೆ KG2, ಇನ್ನೊಂದು ವಸ್ತುಗಳ ಖರೀದಿಗೆ KG3, ಅಥವಾ ವಸ್ತುಗಳ ಖರೀದಿಗೇನೆ 3 ಟೆಂಡರ್ ಫಾರ್ಮ್ಸ್ ಅನ್ನು ನಿಗದಿಪಡಿಸಿದೆ. ಅದೇ ರೀತಿಯಲ್ಲಿ ವರ್ಕ್ಸ್ ಅಂದರೆ ಕಾಮಗಾರಿಗಳಿಗೆ 6 ಟೆಂಡರ್ ಫಾರ್ಮ್ಗಳನ್ನು ನಿಗದಿಪಡಿಸಿದೆ. ಅದೇ ರೀತಿಯಾಗಿ ಸಲಹಾ ಅಂದರೆ ಕನ್ಸಲ್ಟೆನ್ಸಿ ಸರ್ವಿಸಸ್ ಅನ್ನು ಪಡೀಲಿಕ್ಕೆ 12 ಟೆಂಡರ್ ಫಾರ್ಮ್ಸ್ ಅನ್ನು ನಿಗದಿಪಡಿಸಿದೆ. ಕೊಟೇಶನ್ಗಳಿಗೂ ಸಹ ಫಾರ್ಮ್ಸ್ ಅನ್ನು ನಿಗದಿಪಡಿಸಿದೆ. ಈ ರೀತಿಯಾಗಿ ಅಂದಾಜು ಒಂದು 21 ಕೊಟೇಶನ್ಸ್ ಅಂಡ್ ಟೆಂಡರ್ ಫಾರ್ಮ್ಸ್ ಅನ್ನು ಸರ್ಕಾರ ತಯಾರು ಮಾಡಿ ಪ್ರಿಸ್ಕ್ರೈಬ್ ಮಾಡಿದೆ. ಪದೇ ಅವುಗಳನ್ನೇ ಬಳಕೆ ಮಾಡಿ ಹಳೆಯ PWD ಫಾರ್ಮ್ ನಂಬರ್ 65 ಅನ್ನು ಉಪಯೋಗಿಸೋದು ಬಿಟ್ಟು ಬಿಡಿ, ಹಳೆಯ PWD ಫಾರ್ಮ್ ನಂಬರ್ 65 ಬಳಕೆ ಮಾಡೋದನ್ನು ಬಿಟ್ಟುಬಿಡಿ, ಈ ಟೆಂಡರ್ ಫಾರ್ಮ್ಗಳನ್ನೇ ಬಳಕೆ ಮಾಡಿ ಅಂತ ಸರ್ಕಾರ ಹಲವಾರು ಸುತ್ತೋಲೆಗಳಲ್ಲಿ ಹೇಳಿದೆ. ಹಾಗಾಗಿ ಈ ಟೆಂಡರ್ ಫಾರ್ಮ್ಸ್ 21 ಟೆಂಡರ್ ಫಾರ್ಮ್ಸ್ ಅಥವಾ ಕೊಟೇಶನ್ ಫಾರ್ಮ್ಸ್ ಅಂತ ಏನು ಹೇಳಿದೆ ನೋಡಿ, ಅವು ಎಲ್ಲವೂ ಸಹ ಈ KPP ಪೋರ್ಟಲ್ನಲ್ಲೇ ಸಿಕ್ಕತ್ತೆ. ಎಲ್ಲಿಗೂ ಹುಡ್ಕೊಂಡು ಹೋಗಬೇಕಾಗಿಲ್ಲ, ಕಚೇರಿಗಳಿಗೆ ಅಲೆದಾಡುವತಕ್ಕಂಥ ಅವಶ್ಯಕತೆಯೂ ಇಲ್ಲ. ಗುತ್ತಿಗೆದಾರರು ಎಲ್ಲ KPP ಪೋರ್ಟಲ್ನಲ್ಲೇ ಲಭ್ಯವಾಗುತ್ತೆ, ಡೌನ್ಲೋಡ್ ಮಾಡ್ಕೋಬೋದು. ಟೆಂಡರ್ಗಳನ್ನು ತೆರೆಯುವ ಅಧಿಕಾರಿಗೆ ಸ್ವೀಕರಿಸಿದ ಟೆಂಡರ್ಗಳನ್ನು ಸಲ್ಲಿಸಬೇಕು. ಟೆಂಡರ್ಗಳು ಬರುತ್ತೆ, ಸ್ಕ್ರೂಟಿನಿ ಕಮಿಟಿ ಒಂದಿರುತ್ತೆ, ಸ್ಕ್ರೂಟಿನಿ ಮಾಡಿ ಮೌಲ್ಯಮಾಪನನೂ ಮಾಡಿ ಶಿಫಾರಸು ಮಾಡಬೇಕು. ಟೆಂಡರ್ಗಳನ್ನು ಅಂಗೀಕರಿಸುವ ಅಧಿಕಾರಿಗೆ ಟೆಂಡರ್ ಸ್ಕ್ರೂಟಿನಿ ಕಮಿಟಿ ಶಿಫಾರಸು ಮಾಡಬೇಕು. ಈ ಥರ ಇವರು ಸೂಕ್ತ ಗುತ್ತಿಗೆದಾರರಾಗಿರ್ತಾರೆ. ಇವರ ದರಗಳನ್ನು ಸಹ ಇತರರಿಗೆ ಹೋಲಿಸಿದರೆ ಅತ್ಯಂತ ಕಡಿಮೆ ದರ ಸೂಚಿಸಿರುತ್ತಾರೆ. ಸೂಕ್ತವಾಗಿದೆ ದರಗಳು ಅಂತಂದ್ಬಿಟ್ಟು ಶಿಫಾರಸು ಮಾಡಿದ್ರೆ ಟೆಂಡರ್ ಅಂಗೀಕರಿಸುವ ಅಧಿಕಾರಿ ತನ್ನ ಆದೇಶವನ್ನು ತಿಳಿಸ್ತಾನೆ. ನೆಕ್ಸ್ಟ್, ಟೆಂಡರ್ಗಳನ್ನು ತೆರೆಯುವ ಅಧಿಕಾರಿಯು ಸೂಕ್ತವೆನಿಸಿದ ಟೆಂಡರ್ಗಳನ್ನು ಅಂಗೀಕರಿಸಿ KPP ಪೋರ್ಟಲ್ನಲ್ಲಿ ಟೆಂಡರ್ ಅಕ್ಸೆಪ್ಟಿಂಗ್ ಅಥಾರಿಟಿ ಯಾವ ಟೆಂಡರ್ ಸೂಕ್ತವಾಗಿದೆ ಅಂತ ಅನಿಸುತ್ತೆ ಆದೇಶ ಕೊಟ್ಟರೆ, ಟೆಂಡರ್ ಯಾರ ಪರವಾಗಿ ಆಗಿದೆ ಆ ಕಾಂಟ್ರಾಕ್ಟ್ದಾರನ ವಿವರಗಳನ್ನು ಈ KPP ಪೋರ್ಟಲ್ನಲ್ಲಿ ಪಬ್ಲಿಷ್ ಮಾಡು. ಟೆಂಡರ್ ಕರೆಯೋದೂ KPP ಪೋರ್ಟಲ್ನಲ್ಲಿ, ಟೆಂಡರ್ಗಳನ್ನು ಒಂದು ವೇಳೆ ರದ್ದುಪಡಿಸಿದರೆ ಅದನ್ನು KPP ಪೋರ್ಟಲ್ನಲ್ಲಿ, ಟೆಂಡರ್ ಫಾರ್ಮ್ಸ್ ಏನಾದರೂ ಬೇಕು ಅಂದರೆ KPP ಪೋರ್ಟಲ್ನಲ್ಲಿ, ಟೆಂಡರ್ಗಳನ್ನು ಅಕ್ಸೆಪ್ಟ್ ಮಾಡಿದ ಮೇಲೆ ಇಂಥ ಒಂದು ಕಾಮಗಾರಿ, ಇಂಥ ಒಂದು ಗುತ್ತಿಗೆದಾರರು
ಪಡೆದುಕೊಂಡಿದ್ದಾರೆ, ಅರ್ಹ ಗುತ್ತಿಗೆದಾರರಾಗಿರ್ತಾರೆ. ಅದನ್ನು ಸಹ KPP ಪೋರ್ಟಲ್ನಲ್ಲೇ ಪಬ್ಲಿಷ್ ಮಾಡಬೇಕು. ರೈಟ್. ನೆಕ್ಸ್ಟ್, 6 ತಿಂಗಳ ಒಳಗಾಗಿ ನಿವೃತ್ತಿ ಹೊಂದಲಿರುವ ಅಧಿಕಾರಿಯು ಮೇಲಧಿಕಾರಿ ಅನುಮತಿ ಪಡೆದು ಟೆಂಡರ್ಗಳನ್ನು ಅಂಗೀಕರಿಸಿ. ಇನ್ನೇನು 6 ತಿಂಗಳಿಗೆ ರಿಟೈರ್ ಆಗ್ತಾರೆ. ನವೆಂಬರ್ 30ಕ್ಕೆ ಒಬ್ಬರು ಅಧಿಕಾರಿ ಟೆಂಡರ್ಗಳನ್ನು ಅಂಗೀಕರಿಸುವಂಥ ಅಧಿಕಾರಿ ಈ ಮುಂದಿನ ನವೆಂಬರ್ಗೆ ರಿಟೈರ್ ಆಗ್ತಾರೆ ಅಂತ ಅಂದರೆ ಅವರು ಟೆಂಡರ್ಗಳನ್ನು ಅಂಗೀಕರಿಸಕೂಡದು. ಬಟ್ ವಿಶೇಷ ಸನ್ನಿವೇಶದಲ್ಲಿ ಅವರ ಮೇಲಧಿಕಾರಿಯ ಅನುಮತಿ ಪಡೆದು ಆ ಟೆಂಡರನ್ನು ಅಂಗೀಕರಿಸುವ ಅಧಿಕಾರವನ್ನು ಪಡೀತಾರೆ. ಏನೇ ಆಗಲಿ, 6 ತಿಂಗಳ ಒಳಗಾಗಿ ನಿವೃತ್ತಿ ಹೊಂದಲಿರುವ ಅಧಿಕಾರಿಯು ಮೇಲಧಿಕಾರಿಯ ಅನುಮತಿ ಪಡೆದು ಟೆಂಡರ್ಗಳನ್ನು ಅಂಗೀಕರಿಸಬೇಕು. ಮೇಲಧಿಕಾರಿ ಬೇಡ ಅಂತಂದರೆ ಆ ಟೆಂಡರನ್ನು ಅಂಗೀಕರಿಸುವ ಅಧಿಕಾರ ಅವರಿಗೆ ಬರೋದಿಲ್ಲ. ನೆಕ್ಸ್ಟ್, ಅತ್ಯಂತ ಕಡಿಮೆ ದರವನ್ನು ನಮೂದಿಸಿರುವ ಬಿಡ್ಡುದಾರನೊಂದಿಗೆ ದರ ಸಂಧಾನ ಮಾಡಿ ನಂತರವೇ ಟೆಂಡರ್ಗಳನ್ನು ಅಂಗೀಕರಿಸೋದಕ್ಕಿಂತ ಮೊದಲು ಎಲ್ಲ ಪ್ರೋಸೆಸ್ಸು ಆಗಿರುತ್ತೆ. ಮೌಲ್ಯಮಾಪನ, ಟೆಂಡರ್ ಸ್ಕ್ರೂಟಿನಿ ಕಮಿಟಿ ಎಲ್ಲ ಮಾಡಿರುತ್ತೆ. ಎಲ್ಲ ಮಾಡಿದ ಮೇಲೆ, ಸ್ಕ್ರೂಟಿನಿ ಮಾಡಿದ ಮೇಲೆ ಇವನು ಅರ್ಹ ಗುತ್ತಿಗೆದಾರ, ಇದು ಅತ್ಯಂತ ಕಡಿಮೆ ರೇಟು ಅಂತ ತೀರ್ಮಾನ ಮಾಡಿದ ಮೇಲೆ ಟೆಂಡರ್ ಸ್ಕ್ರೂಟಿನಿ ಕಮಿಟಿ ಇನ್ನೊಂದು ಕ್ರಮ ಇರುತ್ತೆ. ಏನು ಅಂತಂದರೆ ಅದು ನೆಗೋಷಿಯೇಷನ್ ಅಂತಂದರೆ ದರ ಸಂಧಾನ ಅಂತಂದರೆ ಆ ಟೆಂಡರುದಾರನನ್ನು, ಸಾಮಾನ್ಯ ಮೊದಲು ಟೆಂಡರುದಾರನ್ನು ಅಂದರೆ ಲೋಯೆಸ್ಟ್ ರೇಟ್ ಯಾರು ಕೋಟ್ ಮಾಡಿರ್ತಾರೆ ಅವರನ್ನು ಕರೆದು ದರ ಸಂಧಾನ ಮಾಡ್ತಾ ಇದ್ರು. ಈಗಿಲ್ಲ, ಎಲ್ಲವೂ ಆನ್ಲೈನ್ನಲ್ಲೇ, ಎಲ್ಲವೂ KPP ಪೋರ್ಟಲ್ನಲ್ಲೇ ನೇರ ಮಾತುಕತೆಯಲ್ಲಿ ದರ ಸಂಧಾನ ಮಾಡಬೇಕು. ಏನ್ರಿ, ಈ ಒಂದು ಟೆಂಡರಿಂಗ್ ಇದರಲ್ಲಿ ನಿಮ್ಮದು ಅತ್ಯಂತ ಕಡಿಮೆ ದರ ಅಂತ ನೀವು ಸೂಚಿಸಿದ್ದೀರಿ, ಇನ್ನೂ ರೇಟು ಕಡಿಮೆ ಮಾಡ್ಕೋಬೋದಲ್ಲ, ಮಾರ್ಕೆಟ್ನಲ್ಲಿ ಹೋದರೆ ಬಹಳ ಕಡಿಮೆ ರೇಟ್ ಇದೆ, ನಿಮ್ದಿನ್ನೂ ಸ್ವಲ್ಪ ಜಾಸ್ತಿ ಇದೆ, ರೇಟನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಪೋರ್ಟಲ್ನ ಮೂಲಕನೇ ದರ ಸಂಧಾನ ಕಡಿಮೆ ಮಾಡ್ಕೋ ಅಂತಂದರೆ ಸರ್ಕಾರಕ್ಕೆ ಹಣ ಉಳಿಬೇಕು, ಉತ್ತಮ ವಸ್ತುಗಳು, ಉತ್ತಮ ಕಾಮಗಾರಿನೂ ದೊರೆಯಬೇಕು, ಜೊತೆಗೆ ಕಡಿಮೆ ದರನೂ ಆಗಬೇಕು ಅಂತಂದರೆ ಸಾರ್ವಜನಿಕ ಹಣ ಉಳಿತಾಯ ಆಗುತ್ತೆ. ಹಾಗಾಗಿ ದರ ಸಂಧಾನ, ಯಾರ ಹತ್ರ ದರ ಸಂಧಾನ ಮಾಡಬೇಕು? ಹೆಚ್ಚು ದರ ಕೋಟ್ ಮಾಡಿರ್ತಾನಲ್ಲ ಅವನ ಹತ್ರ ಅಲ್ಲ, ಅತ್ಯಂತ ಕಡಿಮೆ ದರ ನಮೂದಿಸಿರುವತಕ್ಕಂಥ ಗುತ್ತಿಗೆದಾರನೊಂದಿಗೆ ದರ ಸಂಧಾನ ಅಂದ್ರೇನು? ಇನ್ನೊಂದು ಸ್ವಲ್ಪ ರೇಟು ಕಡಿಮೆ ಮಾಡ್ಕೋ ಅನ್ನುವಂಥದ್ದು. ಹಾಗಾಗಿ ಆ ನೆಗೋಷಿಯೇಷನ್ಸ್ ಮಾಡಿ ಅಂತಿಮಗೊಳಿಸಿದ ನಂತರವೇ ಟೆಂಡರನ್ನು ಅಕ್ಸೆಪ್ಟ್ ಮಾಡಬೇಕು ಅನ್ನುವಂಥ. ಕಲಂ ನಂಬರ್ 14, ಟೆಂಡರ್ಗಳನ್ನು ರದ್ದುಗೊಳಿಸಬಹುದಾದಂಥ ಸಂದರ್ಭಗಳು. ಯಾವ ಸಂದರ್ಭದಲ್ಲಿ ನಾವು ಈಗಾಗಲೇ ಕರೆದಿರುವತಕ್ಕಂಥ ಟೆಂಡರ್ಗಳನ್ನು ರದ್ದುಪಡಿಸಬಹುದು, ಯಾವ ಕಾರಣಗಳಿಗೆ ಕರೆದಿರುವ ಟೆಂಡರ್ಗಳನ್ನು ರದ್ದುಪಡಿಸಬಹುದು? ಒಂದನೇದು, ಸಂಗ್ರಹಣಾ ಉದ್ದೇಶ ಬದಲಾವಣೆ ಆದಾಗ, ಅದು ಬೇಡ ಇದು ಅಂಥದ್ದು ಬೇಕು ಇಂಥದ್ದು ಅನ್ನುವಂಥ ಸಂದರ್ಭ. ಇಲ್ಲ, ಅದರಲ್ಲಿ ಇದನ್ನು ಸೇರಿಸಬೇಕಾಗಿತ್ತು, ಅದನ್ನು ಸೇರಿಸೋಣ, ಬೇಡವೇ ಬೇಡ, ಇದು ಹಳೆಯದು, ಕೆಲವು ಇದರ ಸಂಗ್ರಹಣಾ ಉದ್ದೇಶ ಬದಲಾವಣೆ ಆದಾಗ ಕರೆದಿರುವ ಟೆಂಡರ್ಗಳನ್ನು ರದ್ದುಪಡಿಸಿ. ನೆಕ್ಸ್ಟ್, ನಿರೀಕ್ಷಿತ ಅನುದಾನ ಲಭ್ಯವಿಲ್ಲದಿರುವಾಗ, ಮೇಲಧಿಕಾರಿಗಳಿಂದ ಅನುದಾನ ಬರಬೇಕಾಗಿತ್ತು, ಬರೋದು ಇನ್ನೂ ಲೇಟ್ ಆಗುತ್ತೆ, ಅಥವಾ ನಿರೀಕ್ಷಿಸಿದಷ್ಟು ಹಣ ಬಂದಿಲ್ಲ, ಟೆಂಡರ್ ಕರೆದಾಗ ತೊಂದರೆ ಆದರೂ ಆಗಬಹುದು ಅನ್ನುವಂಥದ್ದಿದ್ರೆ ಆವಾಗಲೂ ಸಹ ರದ್ದುಪಡಿಸಬಹುದು. ಪ್ರಕೃತಿ ವಿಕೋಪಗಳು, ದುರ್ಘಟನೆಗಳು ಉಂಟಾದಂಥ ಸಂದರ್ಭದಲ್ಲಿ, ಪ್ರಕೃತಿ ವಿಕೋಪಗಳು ಏನಾದರೂ ಉಂಟಾದರೆ ಅಥವಾ ಏನಾದರೂ ದುರ್ಘಟನೆಗಳು ಉಂಟಾದರೆ ಅಂಥ ಸಂದರ್ಭದಲ್ಲೂ ಸಹ ಈ ಕರೆದಿರತಕ್ಕಂಥ ಟೆಂಡರ್ಗಳನ್ನು ರದ್ದುಪಡಿಸಬಹುದು. ಇತರ ಯಾವುದೇ ಕಾರಣಗಳು ಇದ್ದಲ್ಲಿ ರದ್ದುಪಡಿಸಿ KTPP ಪೋರ್ಟಲ್ನಲ್ಲಿ ಪ್ರಚುರಪಡಿಸಬಹುದು. ಇನ್ನು ಈ ಮೂರಲ್ಲಿ ಇನ್ನೂ ಯಾವುದಾದ್ರೂ ವಿಶೇಷವಾದಂಥ ಕಾರಣ ಇತ್ತು ಅಂತಂದರೆ ಟೆಂಡರ್ಗಳನ್ನು ರದ್ದುಪಡಿಸಿರುವುದರ ಬಗ್ಗೆ KPPP ಪೋರ್ಟಲ್ನಲ್ಲಿ ಪಬ್ಲಿಷ್ ಮಾಡಬೇಕು. ರೈಟ್ ನೌ 14A, ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡುವ ಅಥವಾ ಭ್ರಷ್ಟಾಚಾರದ ತೊಡಗಿಸಿಕೊಂಡಿರುವ ಬಿಡ್ಡುದಾರರನ್ನು 3 ವರ್ಷಗಳವರೆಗೆ ಹೊರಹಾಕಬಹುದು. ಡಿಬಾರ್ ಅಂತ ಹೇಳ್ತಾರೆ. ಇದು ಪರೀಕ್ಷೆಗಳಲ್ಲಿ ಡಿಬಾರ್ ಅನ್ನುವತಕ್ಕಂಥ ಪದ ಕೇಳಿದ್ದೀವಿ. ತಪ್ಪಿತಸ್ಥ ಬಿಡ್ಡುದಾರರು ಅಂದರೆ ಗುತ್ತಿಗೆದಾರರು
ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿದ್ರು ಅಥವಾ ಅಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನು ನೀಡಿದ್ರು ಅಂತಂದರೆ ಅಂತಹ ಗುತ್ತಿಗೆದಾರರನ್ನು ಬ್ಲಾಕ್ ಲಿಸ್ಟ್ ಮಾಡ್ತಾ ಇದ್ದರು ಮೊದಲು. ಆ ಬ್ಲಾಕ್ ಲಿಸ್ಟ್ ಅನ್ನುವ ಪದದ ಬದಲಾಗಿ ಈಗ ಈ ಕಾಯ್ದೆಯಲ್ಲಿ ಡಿಬಾರ್ ಅಂತ ಮಾಡ್ತಾರೆ. ಸೊ ನೇರವಾಗಿ ಡಿಬಾರ್ ಮಾಡೋ ಹಾಗಿಲ್ಲ. ಪ್ರತಿಯೊಂದು ಇಲಾಖೆಯಲ್ಲೂ ಸಹ ಡಿಬಾರ್ಮೆಂಟ್ ಕಮಿಟಿ ಅಂತ ಒಂದು ರಚನೆ ಮಾಡ್ಕೋಬೇಕು. ಆ ಬಿಡ್ಡುದಾರ ಏನು ತಪ್ಪು ಮಾಡಿದ್ದಾನೆ, ಏನು ತಪ್ಪು ಮಾಹಿತಿಯನ್ನು ಕೊಡದಾನೆ, ಯಾವ ರೀತಿಯಾಗಿ ಭ್ರಷ್ಟಾಚಾರ ತೊಡಗಿಸಿಕೊಂಡಿದ್ದಾನೆ ಅಂತಂದ್ಬಿಟ್ಟು ಆ ಡಿಬಾರ್ಮೆಂಟ್ ಕಮಿಟಿ ಪರಿಶೀಲನೆ ಮಾಡುತ್ತೆ. ಅಂಥ ತಪ್ಪಿತಸ್ಥ ಗುತ್ತಿಗೆದಾರನನ್ನು ಸಮಿತಿಯ ತೀರ್ಮಾನದ ಆಧಾರದ ಮೇಲೆ 3 ವರ್ಷದವರೆಗೂ ಅವರನ್ನು ಹೊರ ಹಾಕಬಹುದು, ಡಿಬಾರ್ ಮಾಡಬಹುದು. ಅಂತಂದರೆ ಇನ್ನು 3 ವರ್ಷಗಳ ಕಾಲ ಆ ಗುತ್ತಿಗೆದಾರನು ಸರ್ಕಾರದ ಟೆಂಡರ್ಗಳಲ್ಲಿ ಭಾಗವಹಿಸುವ ಹಾಗಿಲ್ಲ. ಅದು ಒಂದು ದೊಡ್ಡ ಹೊಡೆತ ಆಗುತ್ತೆ. ಅದು ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿರತಕ್ಕಂಥ ಗುತ್ತಿಗೆದಾರರಿಗೆ. ಮತ್ತು ಯಾರನ್ನು ಡಿಬಾರ್